ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಫ್ರೂಟ್ಸ್ ಕೇಕ್. ತುಂಬ ಚೆನ್ನಾಗಿರುತ್ತೆ. ಇದು ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ, ಟೇಸ್ಟಾಗಿ, ತುಂಬ ಈಸಿ. ಮನೆಯಲ್ಲೇ ನಾವು ಕ್ರಿಸ್ಮಸ್ ಕೇಕ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಶ್ರೇಯಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮಗೆ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು, ಏನೇನು ಬೇಕು ಒಂದ್ಸತಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಕ್ರಿಸ್ಮಸ್ ಕೇಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕ್ರಿಸ್ಮಸ್ ಮುಗಿದಿದೆ, ಯಾಕೆ ಅಂತೇಳಿ ಕೇಳ್ಬೋದು. ಯಾವಾಗ ಬೇಕಾದಾಗಾದರೂ ನಮಗೆ ಕೇಕ್ ಬೇಕನ್ಸಿದಾಗ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು 3 ಆರೆಂಜನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಮಿಕ್ಸಿ ಜಾರ್ ಇದರದ್ದಿಲ್ಲ, ಸಾರಿ ಫ್ರೆಂಡ್ಸ, ಯಾಕಂದರೆ ಜ್ಯೂಸ್ ಮಾಡೋದಿಲ್ಲ. ನಾನು ನಾರ್ಮಲ್ ಮಿಕ್ಸಿಯಲ್ಲೇ ಹಾಕಿ ಜ್ಯೂಸನ್ನು ರೆಡಿ ಮಾಡ್ಕೊತೇನೆ. ಈಗ ಇದನ್ನು ನೋಡಿ, ನಾರ್ಮಲ್ ಮಿಕ್ಸಿಯಲ್ಲಿ ರುಬ್ಕೊಂಡ್ಮೇಲೆ ಸೋದಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ನೀಟಾಗಿ ಇದನ್ನೆಲ್ಲವನ್ನು ಈಗ ಸೋದಿಸಿ ಎತ್ತಿಟ್ಕೋತೇನೆ. ನೋಡಿ, ಇಲ್ಲಿ ನನಗೆ ಇಲ್ಲಿ 1/4 ಕಪ್ನಷ್ಟು ಜ್ಯೂಸ್ ಸಿಕ್ಕಿದೆ. ಇಲ್ಲಿ 1 ಕಪ್ಪನ್ನು ನಾನು ಇಲ್ಲಿ ಸೇರಿಸಿದ್ದೇನೆ. ಇಲ್ಲಿ ಸಣ್ಣ ಕಪ್ಪಿಂದ 1/4 ಕಪ್ನಷ್ಟು ಎತ್ತಿಟ್ಟಿದ್ದೇನೆ. ಬೇಕಾದರೆ ಹಾಕೊಳ್ಳೋದಾಗುತ್ತೆ, ಬೇಡಾದರೆ ಬಿಟ್ಬಿಡ್ಲಿಕ್ಕೆ ಆಗುತ್ತೆ ಫ್ರೆಂಡ್ಸ. ಅದಕ್ಕಾಗಿ ಈಗ ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್, ಇದು ಬಾದಾಮಿ, ಗೋಡಂಬಿ, ಬಿಳಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಡ್ರೈ ಫ್ರೂಟ್ಸ್. ಇದು ನೋಡಿ ಟೂಟಿ ಫ್ರೂಟಿ. ನೀವು ಮನೆಯಲ್ಲಿದ್ದರೆ ಚೆರ್ರಿ ಕೂಡ ಹಾಕೋಬೋದು. ನನ್ನ ಹತ್ರ ಚೆರ್ರಿ ಇರಲಿಲ್ಲ ಫ್ರೆಂಡ್ಸ, ನಾನು ಇಲ್ಲಿ ಹಾಕಿಲ್ಲ. ಇದನ್ನೆಲ್ಲವನ್ನು ಸೇರಿಸ್ತೇನೆ ಈಗ ಇದಕ್ಕೆ. ನೋಡಿ, ಇದಕ್ಕೀಗ ಮಿಕ್ಸ್ ಮಾಡ್ತೇನೆ. ಇದು ನೆನಿಬೇಕು, ಸ್ವಲ್ಪ ಟೈಮ್ ಚೆನ್ನಾಗಿರುತ್ತೆ. ಇದು ನೆನೆದ್ರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಏನಪ್ಪ ಅಂದರೆ ನೋಡಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ 2 ಏಲಕ್ಕಿ ಮತ್ತು ಒಂದು 5 ಲವಂಗ. ಇದನ್ನೀಗ ಕುಟ್ಟಿ ಪುಡಿ ಮಾಡಿ ತರ್ತೇನೆ. ನೋಡಿ, ಇಲ್ಲಿ ಇಟ್ಟಿದ್ನೆಲ್ಲ ಇದಕ್ಕೆ ನೋಡಿ, ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಏಲಕ್ಕಿ, ಲವಂಗ, ಚಕ್ಕೆ ಸ್ವಲ್ಪ ಹಾಕ್ತೇನೆ. ಇಷ್ಟೆಲ್ಲ ಹಾಕಿದರೆ ಮತ್ತು ಇದು ಆಗುತ್ತೆ. ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೇನೆ. ಈಗಿದು ಚೆನ್ನಾಗಿ ನೆನಿಬೇಕು. ನಾವು ಬೇರೆ ಪದಾರ್ಥ ರೆಡಿ ಮಾಡೋಷ್ಟರಲ್ಲಿ ನೆನೆಯಲಿದು. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ. ನಾವು ಯಾವ ಕಪ್ಪಲ್ಲಿ ಜ್ಯೂಸ್ ತೊಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಲ್ಲಿ ನಾನೀಗ ಸಕ್ಕರೆ ಕೂಡ ತೊಗೊಂಡಿದ್ದೀನಿ, 1 ಕಪ್ಪು. ನೋಡಿ, ಇದನ್ನೀಗ ನಾವು ಕ್ಯಾರನ್ ಮಾಡಲಿಕ್ಕೆ ಇದಕ್ಕೆ ನಾನು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ನೀರು ಮಾತ್ರ ಸೇರಿಸ್ತೇನೆ. ಇಷ್ಟು ಅದು ಈಗ ಕರೆಕ್ಟಾಗಿ ಕ್ಯಾರನ್ ಚೆನ್ನಾಗಿ, ಅಂದರೆ ನಾವು ಫುಡ್ ಕಲರ್ ಎಲ್ಲ ಹಾಕೋದು ಬೇಡ, ಕ್ಯಾರನ್ ಮಾಡಿ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಮೆಲ್ಟ್ ಆಗಲಿ. ಈಗ ಕರೆಕ್ಟಾಗಿ ಮೆಲ್ಟ್ ಆಗಬೇಕು. ನೋಡಿ, ಇಲ್ಲಿ ಕ್ಯಾರಮೆನ್ನು ರೆಡಿಯಾಗಿದೆ. ಒಂದು ಅರ್ಧ ಬೌಲ್ನಷ್ಟು ಯಾವ ಸಕ್ಕರೆ ತೊಗೊಂಡಿದ್ದಿಲ್ಲ ಅದರಿಂದನೇ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಈಗ ಕ್ಯಾರಮನ್ ರೆಡಿಯಾಗಿದೆ. ಒಂದು ಏನು ಬೌಲ್ ಸಕ್ಕರೆ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಹಾಕಿದ್ದೀನಿ. ನೋಡಿ, ನಾವು ಫುಡ್ ಕಲರ್ ಅಂತೂ ಹಾಕುವಂಥ ಅವಶ್ಯಕತೆನೇ ಇರಲ್ಲ ನೋಡಿ ಈ ಕ್ರಿಸ್ಮಸ್ ಕೇಕಿಗೆ. ಈಗ ಇದು ತಣ್ಣಗಾಗಲಿಕ್ಕೆ, ಒಟ್ಟು ಫುಲ್ ಕೋಲ್ಡ್ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಬಿಡೋಣ ಫ್ರೆಂಡ್ಸ್. ಇದನ್ನೀಗ ನೋಡಿ, ಇಲ್ಲಿ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವುದರಿಂದ ಸಕ್ಕರೆ ಮತ್ತು ಆರೆಂಜ್ ಜ್ಯೂಸ್ ತೊಗೊಂಡಿದ್ನಲ್ಲ ಅದರಿಂದನೇ. ಇದಕ್ಕೆ ನಾನೀಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಇಲ್ಲಿ ಬೇಕಿಂಗ್ ಪೌಡರನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಸೋಡಾ ಪುಡಿ, ಅಡುಗೆ ಸೋಡಾ. ಫ್ರೆಂಡ್ಸ, ಇಲ್ಲಿ ಗೋಧಿ ಹಿಟ್ಟು ಬೇಕಾದ್ರೆ ತೊಗೋಬೋದು, ಬೇಡ ಅಂದರೆ ನಿಮಗೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಗೋಧಿ ಹಿಟ್ಟು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಇಲ್ಲಿ ಜ್ಯೂಸ್ ಹಾಕಿ ಏನು ಫ್ರೂಟ್ಸ್ ಎಲ್ಲ ಹಾಕಿದ್ದೀವಿ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆಲ್ಲವನ್ನು ನಿಮಗೆ ಈಗ ಜ್ಯೂಸ್ ಕಮ್ಮಿ ಆದರೆ ಎತ್ತಿಟ್ಟಿರುವಂಥ ಜ್ಯೂಸನ್ನು ಹಾಕ್ಕೊಳ್ಳಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊತೇನೆ ಈಗ ಚೆನ್ನಾಗಿ. ನೋಡಿ, ಅರ್ಧ ಕಪ್ಪು ಸ್ಮೆಲ್ ಇಲ್ಲದೆ ಇರುವಂಥ ಅಡುಗೆ ಎಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಎಣ್ಣೆ ಇಷ್ಟ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ನಾವೇನು ಕ್ಯಾರಮನಲ್ಲಿ ಮಾಡಿಟ್ಟಿದ್ದೆ ನೋಡಿ, ಎಲ್ಲ ಕೋಲ್ಡ್ ಆಗಿದೆ. ನಾನು ಮತ್ತೊಂದು ಪಾತ್ರೆಗೆ ಸೇರಿಸಿದ್ದೆ, ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ತೇನೆ ಈಗ. ನೋಡಿ,
ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚೆನ್ನಾಗಿ. ನೋಡಿ ಈಗ ಹಿಟ್ಟು ರೆಡಿ ಆಗಿದೆ. ನಾನು ಮಾಡಿರೋದ ಜ್ಯೂಸ್ ಕರೆಕ್ಟಾಗಿದೆ, ಕ್ಯಾರಮನ್ ಕರೆಕ್ಟಾಗಿದೆ ನೋಡಿ ಎಲ್ಲ. ಈಗ ಇದು ಗಂಟು ಆಗೋದಿಲ್ಲ, ಯಾಕಂದರೆ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಗಂಟು ಆಗೋದಿಲ್ಲ ಫ್ರೆಂಡ್ಸ. ನಾನು ಇಲ್ಲಿ ಬಟರ್ ಪೇಪರ್ ಅದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಎಲ್ಲ ಸವರ್ಬಿಟ್ಟು ಕೇಕ್ ಟಿನ್ಗೆ ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ನಾನು ಓವನಲ್ಲಿ ಅದು ಬೇಯಿಸ್ತಾ ಇಲ್ಲ, ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ ಕೇಕ್ ಟಿನ್ಗೆ ಹಾಕಿದ್ದೇನೆ. ಇಲ್ಲಿ ಮೇಲ್ಗಡೆಯಿಂದ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಇಲ್ಲಿ ಸೇಪಲ್ಲಿ ಇಟ್ಕೋಬೋದು. ನೋಡಿ ಇಲ್ಲಿ ನಾನು ಈ ಥರ ಮೇಲ್ಗಡೆ ಒಂದೊಂದು ಗೋಡಂಬಿನ ಇಡ್ತಾ ಇದ್ದೀನಿ. ನೋಡಿ ಗೋಡಂಬಿ ಇಟ್ಟ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ನೀವು ಕಪ್ಪು ದ್ರಾಕ್ಷಿ ಕೂಡ ಹಾಕ್ಕೋಬೋದು ಇಲ್ಲಿ, ಅದು ಕೂಡ ಚೆನ್ನಾಗಿ ಕಾಣುತ್ತೆ, ಮಸ್ತಾಗುತ್ತೆ. ನೋಡಿ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಈ ಥರ ನಾವು ಕ್ರಿಸ್ಮಸ್ ಕೇಕನ್ನು ಮಾಡ್ಕೊಂಡು ಯಾವಾಗ ಬೇಕಾದ್ರೂ ತಿನ್ಬೋದು. ಈಗ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ದಪ್ಪ ತಳದ ತವ ಇಟ್ಟಿದ್ದೇನೆ. ನೋಡಿ ಆಲ್ರೆಡಿ ಬಿಸಿಯಾಗಿದೆ, ಅದು ನಿಮಗೆ ಕಾಣ್ತಿರ್ಬೋದು. ಒಂದು ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನಾನು. ಕೈ ಸುಡ್ತದೆ ನೋಡಿಕೊಂಡು ಇಟ್ಕೊಳ್ಳಿ. ಮತ್ತು ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೇನೆ ಅದರೊಳಗಡೆ. ನೋಡಿ ಇದನ್ನು ಇದ್ರ ಮೇಲೆ ಇಡ್ತೇನೆ. ನೋಡಿ ಗಾಳಿ ಆಡಲ್ದ ಹಾಗೆ ಒಂದು 30ರಿಂದ 35 ನಿಮಿಷ ಫುಲ್ಲು ಸ್ಲೋ ಉರಿಯಲ್ಲೇ ನಾನು ಇದನ್ನು ಬೇಯಿಸ್ಕೊತೇನೆ. ನೋಡಿ ಕೇಕ್ ಎಷ್ಟು ಮಸ್ತಾಗಿದೆ ನೋಡಿ. ಅವಾಗ ಹಾಕುವಾಗ ಸ್ವಲ್ಪ ಇತ್ತು ನೋಡಿ, ಈಗ ಎಷ್ಟು ದೊಡ್ಡದಾಗಿದೆ. ಈಗ ಇದನ್ನು ಇದಕ್ಕೆ ತೆಗೆದು ಬಿಡ್ತೇನೆ ನಾನೀಗ. ನೋಡಿ ಇದಕ್ಕೆ ಈಗ ಕೌಚ್ ಹಾಕ್ತೇನೆ. ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬೀಳುತ್ತೆ. ನೋಡಿ ಈ ಥರ ಒಂದು 2-3 ಸತಿ ಟ್ಯಾಪ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ. ವಾವ್ ನೋಡಿ ಇಲ್ಲಿ ನಾ ಪೇಪರ್ ಹಾಕಿದಲ್ಲಿ ಏನೂ ಅಂಟಿಲ್ಲ, ಇಲ್ಲಿ ಸೈಡಿಗೆ ಮಾತ್ರ ತೊಗೊಂಡಿದೆ. ಇದನ್ನು ಪೇಪರನ್ನು ತಗೊಂಡ್ಬಿಡ್ತೇನೆ. ಈಸಿಯಾಗಿ ಬಂದುಬಿಡುತ್ತೆ ಅದು ಪೇಪರು. ನೋಡಿ ಕ್ರಿಸ್ಮಸ್ ಕೇಕು ರೆಡಿಯಾಗಿದೆ ಸೂಪರಾಗಿ. ನಾನಿಲ್ಲಿ ಗೋಧಿ ಹಿಟ್ಟಾಕಿ ಮಾಡಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಕ್ಯಾರಮನ್ ಮಾಡಿದ್ದೀವಲ್ಲ ಅದು ತುಂಬ ಚೆನ್ನಾಗಿದೆ ನೋಡಿ, ಮಸ್ತಾಗಿದೆ ಅಲ್ಲ. ನೋಡಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಪೀಸ್ಗಳನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ, ಈಸಿಯಾಗಿ ಬರುತ್ತೆ ಕೇಕು. ನೋಡಿ ಕ್ರಿಸ್ಮಸ್ ಕೇಕ್ ಮಸ್ತಾಗಿ ಬಂದಿದೆ. ನೋಡಿ ಒಂದು ಪೀಸ್ ತೆಗಿತೇನೆ ಕೇಕ್ದು. ನೋಡಿ ಕೇಕ್ ಕ್ರಿಸ್ಮಸ್ ಕೇಕು ನಾವು ಅಂಗಡಿಯಲ್ಲಿ ಯಾವ ಥರ ತರ್ತೀವೋ ಅದೇ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಬಂದಿರುವಂಥ ಕೇಕು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.